ಹಲೋ ಗೆಳೆಯರೇ, ನಾನು ನಿಮ್ಮ ಮೌನ ಮಂಜರಿ. ಇವತ್ತು ನಾನು ನಿಮಗೆ ಒಂದು ಹಳ್ಳಿಯ ಕತೆ ಹೇಳುತ್ತೇನೆ. ಅಲ್ಲಿ ಶ್ರೀಮಂತಿಕೆಯ ಮದದಲ್ಲಿದ್ದ ಯುವತಿ ಬಡ ಹುಡುಗನಿಂದ ಹೇಗೆ ಬದಲಾದಳು ಅನ್ನೋದನ್ನ ಕೇಳಿ. ಕತೆಯಲ್ಲಿ ತಿರುವುಗಳು ಬಹಳಷ್ಟಿವೆ. ರಮ್ಯಾ ಎಂಬ ಯುವತಿ ಚಿಕ್ಕೋಡಿ ಬಳಿಯ ಹಳ್ಳಿಯೊಂದರಲ್ಲಿ ವಾಸಿಸುತ್ತಿದ್ದಳು. ಆಕೆಯ ತಂದೆ ದೊಡ್ಡ ಜಮೀನುದಾರರಾಗಿದ್ದು ಊರಿನಲ್ಲಿ ಸಾಕಷ್ಟು ಆಸ್ತಿ ಹೊಂದಿದ್ದರು. ರಮ್ಯಾ ಮದುವೆಯಾಗಿ 3 ವರ್ಷಗಳ ನಂತರ ಗಂಡನಿಂದ ಬೇರೆಯಾಗಿ ತವರುಮನೆಗೆ ಬಂದಿದ್ದಳು. ಗಂಡನ ಮನೆಯಲ್ಲಿ ಆಕೆಗೆ ನೆಮ್ಮದಿ ಇರಲಿಲ್ಲ. ಆಕೆಯ ಗಂಡ ತಮ್ಮದೇ ಜಗತ್ತಿನಲ್ಲಿ ಮುಳುಗಿದ್ದರು. ರಮ್ಯಾಳನ್ನು ನಿರ್ಲಕ್ಷಿಸುತ್ತಿದ್ದರು. ಇದರಿಂದ ಬೇಸತ್ತ ರಮ್ಯಾ ತವರುಮನೆಗೆ ಹಿಂತಿರುಗಿದ್ದಳು. ಆಕೆಯ ಮನೆಯಲ್ಲಿ ಕೆಲಸ ಮಾಡಲು ಉತ್ತರ ಕರ್ನಾಟಕದಿಂದ ಸಾಕಷ್ಟು ಜನರು ಬಂದಿದ್ದರು. ರಮ್ಯಾ ಮಾತ್ರ ತನ್ನ ಶ್ರೀಮಂತಿಕೆಯಲ್ಲಿ ಮೈಮರೆತಿದ್ದಳು. ಆದರೆ ಒಂದು ದಿನ ಒಬ್ಬ ಕೂಲಿಕಾರನಿಂದ ಆಕೆಯ ಜೀವನ ಬದಲಾಯಿತು. ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಮಾದಪ್ಪ ಸಾಲ ಮಾಡಿ ಊರಿಗೆ ಹೋದ. ಆತನ ಮಗ ಪರಶುರಾಮ್ ತಂದೆಯ ಮಾತಿಗೆ ಬೆಲೆ ಕೊಟ್ಟು ರಮ್ಯಾಳ ಮನೆಯಲ್ಲಿ ಕೆಲಸಕ್ಕೆ ಸೇರಿದ. ಪರಶುರಾಮ್ ನೋಡಲು ಕಪ್ಪಗಿದ್ದರೂ ಎತ್ತರವಾಗಿ ಗಟ್ಟಿಯಾಗಿದ್ದ. ಮೊದಲಿನಿಂದಲೂ ಆತನಿಗೆ ಶ್ರೀಮಂತರ ಮನೆಯಲ್ಲಿ ಕೆಲಸ ಮಾಡಲು ಇಷ್ಟವಿರಲಿಲ್ಲ. ಆದರೆ ತಂದೆಯ ಸಾಲ ತೀರಿಸಲು ಆತ ಅನಿವಾರ್ಯವಾಗಿ ಕೆಲಸಕ್ಕೆ ಬಂದಿದ್ದ. ರಮ್ಯಾ ಕಾರಿನಿಂದ ಇಳಿಯುವಾಗ ಎಲ್ಲರೂ ನಮಸ್ಕಾರ ಮಾಡಿದರು. ಆದರೆ ಪರಶುರಾಮ್ ಮಾತ್ರ ನೋಡದಂತೆ ತನ್ನ ಕೆಲಸ ಮಾಡುತ್ತಿದ್ದ. ಇದರಿಂದ ಕೋಪಗೊಂಡ ರಮ್ಯಾ ಅವನಿಗೆ ನಮಸ್ಕಾರ ಮಾಡುವಂತೆ ಹೇಳಿದಳು. ನಾನು ಇಲ್ಲಿ ನಿನಗೆ ನಮಸ್ಕಾರ ಮಾಡಲು ಬಂದಿಲ್ಲ, ನನ್ನ ಕೆಲಸ ಮಾಡುತ್ತೇನೆ ಎಂದು ಪರಶುರಾಮ್ ಖಡಕ್ಕಾಗಿ ಹೇಳಿದ. ರಮ್ಯಾ ಹೊಡೆಯಲು ಹೋದಾಗ ಅವನು ಆಕೆಯ ಕೈ ಹಿಡಿದಿದ್ದ. ರಮ್ಯಾಗೆ ಅವಮಾನವಾದಂತಾಯಿತು. ನೀನು ನಾಳೆಯಿಂದ ಕೆಲಸಕ್ಕೆ ಬರಬೇಡ ಎಂದು ಹೇಳಿದಳು. ಆದರೆ ಪರಶುರಾಮ್ ನನಗೆ ಕೆಲಸ ಕೊಟ್ಟಿದ್ದು ನೀವಲ್ಲ ಎಂದು ತಿರುಗೇಟು ನೀಡಿದ. ರಮ್ಯಾ ತನ್ನ ತಂದೆಗೆ ಹೇಳಿ ಅವನನ್ನು ಕೆಲಸದಿಂದ ತೆಗೆಯಲು ಹೇಳಿದಳು. ಆದರೆ ಅವರು ಸಾಲ ಮಾಡಿದ್ದಾರೆ. ಮನೆಯಲ್ಲಿ ಕಷ್ಟ ಇದೆ. ಅವನನ್ನು ಕೆಲಸದಿಂದ ತೆಗೆಯಲು ಸಾಧ್ಯವಿಲ್ಲ ಎಂದರು. ಇದರಿಂದ ರಮ್ಯಾಗೆ ಮೊದಲ ಬಾರಿಗೆ ಅವಮಾನವಾದಂತಾಯಿತು. ಅಂದು ರಾತ್ರಿ ಊಟ ಮಾಡಿ ಘಟನೆ ನೆನಪಿಸಿಕೊಂಡು ಮಲಗಿದಳು. ತನ್ನ ಕೈ ನೋಡಿದಾಗ ಯಾರೋ ಬರೆದ ಹಾಗೆ ಆಗಿತ್ತು. ಪರಶುರಾಮ್ನಲ್ಲಿ ಎಂತಹ ಶಕ್ತಿ ಇದೆ ಎಂದು ಆಶ್ಚರ್ಯಪಟ್ಟಳು. ಅವನ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದಳು. ಮನಸ್ಸಿನಲ್ಲಿ ಮುಳುಗಿದ್ದ ಕನಸುಗಳು ಜಾಗೃತವಾದವು. ಆ ದಿನ ಕೈ ಕೆಲಸ ಮಾಡಿಕೊಂಡು ಸಮಾಧಾನಪಟ್ಟುಕೊಂಡಳು. ಯಾರೂ ನನಗೆ ಎದುರು ಮಾತನಾಡುವುದಿಲ್ಲ, ಆದರೆ ಇವನು ನನಗೆ ಮನಬಂದಂತೆ ಮಾತನಾಡುತ್ತಾನೆ ಎಂದು ಯೋಚಿಸುತ್ತಾ ಕಣ್ಣು ಮುಚ್ಚಿದಳು. ಆ ರಾತ್ರಿ ಪರಶುರಾಮ್ ಕೆಲಸ ಮಾಡಿದಂತೆ ಕನಸು ಬಿತ್ತು. ನನಗೆ ಇಷ್ಟು ವರ್ಷದಿಂದ ಏನೂ ಆಗಿರಲಿಲ್ಲ, ಆದರೆ ಇವಾಗ ಏಕೆ ಹೀಗೆ ಆಗುತ್ತಿದೆ? ಇವನಲ್ಲಿ ಏನೋ ವಿಶೇಷವಾದದ್ದು ಇದೆ ಎಂದು ರಮ್ಯಾ ಅಂದುಕೊಂಡಳು. ಮರುದಿನ ಪರಶುರಾಮ್ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಾಗ ರಮ್ಯಾ ಕಿಟಕಿಯ ಬಳಿ ಕುಳಿತು ನೋಡುತ್ತಿದ್ದಳು. ಅವನು ಶಕ್ತಿವಂತನಂತೆ ಕಾಣುತ್ತಿದ್ದ. ಕಟ್ಟಿಗೆ ಕಡಿಯುವುದನ್ನು ನೋಡಿದಾಗ ಬೇರೆ ವಿಚಾರಗಳು ಬರತೊಡಗಿದವು. ಇಡೀ ಬಂಗಲೆಯ ರಾಣಿಯಾದರೂ ತನ್ನ ಮುಂದೆ 0 ಎಂದು ಮಾತನಾಡಿದ್ದನ್ನು ನೆನೆದು ಅವನ ಧೈರ್ಯವನ್ನು ಮೆಚ್ಚಿದಳು. ಹಿಂದಿನ ದಿನದ ಕನಸು ಮತ್ತೆ ಮತ್ತೆ ನೆನಪಾಗುತ್ತಿತ್ತು. ಯಾರಿಗೂ ತಲೆಬಾಗದ ತನಗೆ ಇದೆಲ್ಲ ಹೇಗೆ ಆಗುತ್ತಿದೆ ಎಂದು ಆಶ್ಚರ್ಯಗೊಂಡಳು. ಅರಿವಿಲ್ಲದಂತೆ ತನ್ನ ಹಸಿವನ್ನು ನೀಗಿಸಿಕೊಳ್ಳಲು ಕೈ ಕೆಲಸ ಮಾಡಿದಳು. ಬೆಳಿಗ್ಗೆಯಿಂದ ಯೋಚನೆಯಲ್ಲಿ ಮುಳುಗಿದ್ದ ರಮ್ಯಾ ಅಂದು ತೆಗೆದುಕೊಂಡ ನಿರ್ಧಾರ ಜೀವನ ಬದಲಾಯಿಸುವಂತೆ ಮಾಡಿತು. ಆ ದಿನದಿಂದ ಅವನಿಗೆ ಮನೆಯ ಒಳಗಿನ ಕೆಲಸಕ್ಕೆ ನೇಮಿಸಿದಳು. ಒಂದು ದಿನ ಹತ್ತಿರದವರ ಗೃಹ ಪ್ರವೇಶಕ್ಕೆಂದು ಎಲ್ಲರೂ ಊರಿಗೆ ಹೋದರು. ರಮ್ಯಾ ಅಡುಗೆ ಮಾಡುವವರಿಗೆ ರಜೆ ನೀಡಿ ಕಳುಹಿಸಿ ಪರಶುರಾಮ್ನನ್ನು ಮಾತ್ರ ಕಳುಹಿಸಲಿಲ್ಲ. ಸಂಜೆ 4ರ ಸುಮಾರಿಗೆ ಮನೆ ಕಸಗೂಡಿಸುವಂತೆ ಹೇಳಿ ಬಾಗಿಲು ಹಾಕಿದಳು. ರಮ್ಯಾ ಗೊಂದಲದಲ್ಲಿ ಇದ್ದಳು. ಯಾವಾಗಲೂ ಏನಾದರೂ ಚಿಂತೆಯಲ್ಲಿ ಮುಳುಗಿರುತ್ತಿದ್ದಳು. ಇಷ್ಟೆಲ್ಲ ಹಣವಿದ್ದರೂ ಆಕೆಗೆ ಉಪಯೋಗಕ್ಕೆ ಬರಲಿಲ್ಲ. ಊಟ ಮಾಡಿಕೊಂಡು ಓಡಾಡಿಕೊಂಡು ಆರಾಮಾಗಿ ಇದ್ದುಕೊಂಡ ರಮ್ಯಾಗೆ ಬೇಜಾರು ಎನಿಸತೊಡಗಿತು. ಆಕೆಗೆ ದಿಕ್ಕು ತೋಚಿದಂತೆ ಆಯಿತು. ಇದು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಿತು. ಸ್ನೇಹಿತರ ಜೊತೆಗೆ ಸುತ್ತಾಡೋಕೆ ಹೋದರೂ ಸಹಿತ, ಪ್ರವಾಸಕ್ಕೆ ಹೋದರೂ ಸಹಿತ ಆಕೆಗೆ ಯಾವುದೇ ಪ್ರಯೋಜನವಾಗಲಿಲ್ಲ. ಕೊನೆಗೆ ಆಗಿದ್ದು ಆಗಲಿ ಅಂತ ಒಂದು ನಿರ್ಧಾರ ಮಾಡಿದಳು. ಸ್ವಲ್ಪ ಹೊತ್ತಿನ ನಂತರ ಪರಶುರಾಮ್ ಕಸಗೂಡಿಸಿ ರಮ್ಯಾಳ ಕೋಣೆಗೆ ಬಂದ. ಒಳಬಂದು ಕಸಗೂಡಿಸುತ್ತಿದ್ದಾಗಲೇ ರಮ್ಯಾ ಬಾಗಿಲು ತೆರೆದು ನನ್ನ ಬಟ್ಟೆ ಕೊಡು, ಅಲ್ಲಿದೆ ನೋಡುವೆ ಎಂದಳು. ಅವನು ರಮ್ಯಾಳನ್ನು ಪಿಳಿಪಿಳಿ ನೋಡುತ್ತಿದ್ದ. ಅಲ್ಲಿಗೆ ಆಕೆಗೆ ಅವನ ಮುಗ್ಧತೆ ಅರ್ಥವಾಯಿತು. ಅವನು ಅದನ್ನು ಕೊಡುವಾಗ ಒಳಗೆ ಎಳೆದುಕೊಂಡಾಗ ಮೈಯಲ್ಲಿ ಕರೆಂಟ್ ಹೊಡೆದಂತೆ ಭಾಸವಾಯಿತು. ಆತ 1 ನಿಮಿಷ ಹಾಗೆ ನಿಂತು ಆಶ್ಚರ್ಯಚಕಿತನಾಗಿ ನೋಡುತ್ತಿದ್ದ. ಏನು ಹಾಗೆ ನೋಡುತ್ತಿದ್ದೀಯಾ ಎಂದು ಕೇಳಿದಳು. ಅವನು ಸುಮ್ಮನೆ ನಿಂತಿದ್ದ. ನಿನಗೆ ಹೆದರಬೇಡ. ಇನ್ಮೇಲೆ ನೀನು ಕಸಗುಡಿಸಬೇಡ.
ನಿನಗೆ ಬೇರೆ ಕೆಲಸ ಇದೆ ಅಂತ ಹೇಳಿ ರಮ್ಯಾ ಅಲ್ಲಿಯೇ ಒಂದಾಗಿ ಆ ಕೆಲಸ ಮಾಡಿಬಿಟ್ಟಳು. ಒಂದು ದಿನವೂ ಅಡುಗೆ ಕೆಲಸ ಮಾಡದ ರಮ್ಯಾ ಆಮೇಲೆ ಸಾಯಂಕಾಲ 7ರ ಹೊತ್ತಿಗೆ ಅವನಿಗೆ ಚಹಾ ಮಾಡಿಕೊಟ್ಟು ಮಾತನಾಡುತ್ತಾ ಕುಳಿತಿದ್ದಳು. ಆಗ ಪರಶುರಾಮ್, ನಾನು ಇಲ್ಲಿಗೆ ಬಂದಾಗಿನಿಂದ ಈ ಬಗ್ಗೆ ಯೋಚಿಸುತ್ತಿದ್ದೆ. ಆದರೆ ಏನು ಮಾಡಬೇಕು ಎಂದು ಗೊತ್ತಾಗಿರಲಿಲ್ಲ. ನೀವು ಯಾವಾಗಲೂ ನನಗೆ ಬೈಯುತ್ತಿದ್ದೀರಿ. ಅದಕ್ಕೆ ನನಗೆ ಕೋಪ ಬರುತ್ತಿತ್ತು ಎಂದು ಹೇಳಿದ. ಆಗ ರಮ್ಯಾ, ನೀನು ಹೀಗೆ ಚೆನ್ನಾಗಿ ಕೆಲಸ ಕಲಿ. ಹಾಗೆ ಮನಬಂದದ್ದೇ ಕೆಲಸ ಮಾಡುವುದು ಅಲ್ಲ. ನಾನು 2 ದಿನ ಬಿಟ್ಟು ಸಿಟಿಗೆ ಹೋಗುವಾಗ ನಿನ್ನ ಕರೆದುಕೊಂಡು ಹೋಗುತ್ತೇನೆ. ಅಲ್ಲಿಯೇ ನಿನಗೆ ಎಲ್ಲಾ ಕೆಲಸ ಹೇಳಿಕೊಡ್ತೀನಿ. ಇಲ್ಲಿ ಬೇಡ. ಯಾರಾದರೂ ನೋಡಿದರೆ ಕಷ್ಟ ಎಂದು ಹೇಳಿದಳು. ಪರಶುರಾಮ್ ಸರಿ ಎಂದು ಹೇಳಿದ. ಆಮೇಲೆ 3-4 ದಿನಗಳ ನಂತರ ರಮ್ಯಾ ಅವನನ್ನು ಸಿಟಿಗೆ ಕರೆದುಕೊಂಡು ಹೋಗಿ ಎಲ್ಲವನ್ನೂ ಹೇಳಿಕೊಟ್ಟಳು. ಜೊತೆಗೆ ಅವನನ್ನು ಚೆನ್ನಾಗಿರುವ ಕಾಲೇಜಿಗೆ ಸೇರಿಸಿದಳು. ಅವನಿಗೆ ಹಾಸ್ಟೆಲ್ಗೆ ಸೇರಿಸಿ ಸಹಾಯ ಆಗಲೆಂದು ಹಣವನ್ನು ನೀಡಿದಳು. ಇದರ ಜೊತೆಗೆ ಆಗೊಮ್ಮೆ ಈಗೊಮ್ಮೆ ಕೆಲಸ ಮಾಡಬೇಕು ಎಂದು ಎನಿಸಿದಾಗ ರಜೆ ಹಾಕಿ ಅವನು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ರಮ್ಯಾಳ ಮನೆಗೆ ಬರುತ್ತಿದ್ದ. ಆಮೇಲೆ ಮತ್ತೆ ತನ್ನ ಓದಿನತ್ತ ಗಮನವನ್ನು ಹರಿಸಿದ. ಕಾಲೇಜಿಗೆ ಸೇರಿದ ನಂತರ ಪರಶುರಾಮ್ನ ಜೀವನ ಬದಲಾಯಿತು. ರಮ್ಯಾ ಅವನಿಗೆ ಎಲ್ಲಾ ರೀತಿಯ ಸಹಾಯ ಮಾಡುತ್ತಿದ್ದಳು. ಆದರೆ ಅವರಿಬ್ಬರ ನಡುವಿನ ಸಂಬಂಧದ ಬಗ್ಗೆ ಊರಿನವರಿಗೆ ಅನುಮಾನ ಶುರುವಾಯಿತು. ಒಂದು ದಿನ ರಮ್ಯಾಳ ಚಿಕ್ಕಪ್ಪ ಅವಳ ಮನೆಗೆ ಬಂದರು. ಪರಶುರಾಮ್ ಮತ್ತು ರಮ್ಯಾ ಒಟ್ಟಿಗೆ ಇರುವುದನ್ನು ನೋಡಿ ಕೋಪಗೊಂಡರು. ಇದೇನು ಸಮಾಚಾರ? ನೀನು ಈ ಉಳಿಗಮಾಳನ ಮಗನೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದೀಯಾ ಎಂದು ಗದರಿಸಿದರು. ರಮ್ಯಾ ತಕ್ಷಣಕ್ಕೆ ಏನು ಹೇಳಬೇಕೆಂದು ತೋಚದೆ ಸುಮ್ಮನಾದಳು. ಚಿಕ್ಕಪ್ಪ ಊರಿನಲ್ಲಿ ಈ ವಿಷಯವನ್ನು ಹಬ್ಬಿಸುವುದಾಗಿ ಬೆದರಿಕೆ ಹಾಕಿದರು. ಇದರಿಂದ ರಮ್ಯಾ ಇನ್ನಷ್ಟು ಚಿಂತಿತಳಾದಳು. ಪರಶುರಾಮ್ ಕಾಲೇಜಿನಲ್ಲಿ ಓದುತ್ತಿದ್ದರೂ ರಮ್ಯಾಳ ಬಗ್ಗೆ ಕಾಳಜಿ ವಹಿಸುತ್ತಿದ್ದ. ಅವರಿಬ್ಬರೂ ದೂರವಿದ್ದರೂ ಮನಸ್ಸಿನಲ್ಲಿ ಒಬ್ಬರಿಗೊಬ್ಬರು ಹತ್ತಿರವಾಗಿದ್ದರು. ರಮ್ಯಾ ತನ್ನ ಚಿಕ್ಕಪ್ಪನಿಗೆ ಹೆದರಿ ಪರಶುರಾಮ್ನನ್ನು ದೂರವಿಡಲು ನಿರ್ಧರಿಸಿದಳು. ಆದರೆ ಅದು ಅವಳಿಗೆ ಸಾಧ್ಯವಾಗಲಿಲ್ಲ. ಅವನನ್ನು ನೋಡದೆ ಅವಳಿಗೆ ಇರಲು ಸಾಧ್ಯವಾಗುತ್ತಿರಲಿಲ್ಲ. ಪರಶುರಾಮ್ ರಜೆಯಲ್ಲಿ ಊರಿಗೆ ಬಂದಾಗ ರಮ್ಯಾಳನ್ನು ಭೇಟಿಯಾಗಲು ಹೋದ. ಆದರೆ ರಮ್ಯಾ ಅವನನ್ನು ಭೇಟಿಯಾಗಲು ನಿರಾಕರಿಸಿದಳು. ಇದರಿಂದ ಪರಶುರಾಮ್ ತುಂಬಾ ಬೇಸರಗೊಂಡ. ಏಕೆ ನನ್ನಿಂದ ದೂರ ಹೋಗುತ್ತಿದ್ದೀಯಾ? ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲವೇ ಎಂದು ಕೇಳಿದ. ರಮ್ಯಾ ಕಣ್ಣೀರು ಹಾಕುತ್ತಾ, ನನಗೆ ನಿನ್ನ ಮೇಲೆ ಪ್ರೀತಿ ಇದೆ. ಆದರೆ ನಮ್ಮ ಸಂಬಂಧಕ್ಕೆ ಊರಿನವರು ಒಪ್ಪುವುದಿಲ್ಲ ಎಂದಳು. ಪರಶುರಾಮ್ ರಮ್ಯಾಳ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಂಡ. ನೀನು ಚಿಂತೆ ಮಾಡಬೇಡ. ನಾನು ನಿನಗಾಗಿ ಏನಾದರೂ ಮಾಡುತ್ತೇನೆ ಎಂದು ಭರವಸೆ ನೀಡಿದ. ಪರಶುರಾಮ್ ತನ್ನ ಓದನ್ನು ಮುಗಿಸಿದ ನಂತರ ಒಳ್ಳೆಯ ಕೆಲಸವನ್ನು ಪಡೆದ. ಆತ ಸ್ವಂತ ಕಾಲಿನ ಮೇಲೆ ನಿಂತುಕೊಂಡಾಗ ರಮ್ಯಾಳ ಚಿಕ್ಕಪ್ಪನಿಗೆ ಸವಾಲು ಹಾಕಲು ನಿರ್ಧರಿಸಿದ. ಒಂದು ದಿನ ಪರಶುರಾಮ್ ರಮ್ಯಾಳ ಮನೆಗೆ ಹೋಗಿ ಅವಳ ತಂದೆಯೊಂದಿಗೆ ಮಾತನಾಡಿದ. ನಾನು ರಮ್ಯಾಳನ್ನು ಪ್ರೀತಿಸುತ್ತೇನೆ. ಅವಳನ್ನು ಮದುವೆಯಾಗಲು ಬಯಸುತ್ತೇನೆ ಎಂದು ಹೇಳಿದ. ರಮ್ಯಾಳ ತಂದೆ ಪರಶುರಾಮ್ನ ಪ್ರಾಮಾಣಿಕತೆಯನ್ನು ಮೆಚ್ಚಿದರು. ನನಗೆ ನಿಮ್ಮಿಬ್ಬರ ಪ್ರೀತಿಗೆ ಯಾವುದೇ ಅಭ್ಯಂತರವಿಲ್ಲ. ಆದರೆ ಊರಿನವರು ಏನು ಹೇಳುತ್ತಾರೋ ನೋಡಬೇಕು ಎಂದರು. ಪರಶುರಾಮ್ ಊರಿನ ಪಂಚಾಯಿತಿಯಲ್ಲಿ ರಮ್ಯಾಳನ್ನು ಮದುವೆಯಾಗುವ ವಿಷಯವನ್ನು ಪ್ರಸ್ತಾಪಿಸಿದ. ಊರಿನ ಕೆಲವರು ವಿರೋಧಿಸಿದರು. ಆದರೆ ಪರಶುರಾಮ್ ತನ್ನ ಪ್ರೀತಿಯನ್ನು ಸಾಬೀತುಪಡಿಸಿದ. ಅವನ ಒಳ್ಳೆಯತನ ಮತ್ತು ಪ್ರಾಮಾಣಿಕತೆಯನ್ನು ನೋಡಿ ಊರಿನವರು ಒಪ್ಪಿಕೊಂಡರು. ರಮ್ಯಾ ಮತ್ತು ಪರಶುರಾಮ್ ಅದ್ದೂರಿಯಾಗಿ ಮದುವೆಯಾದರು. ಅವರಿಬ್ಬರೂ ಸಂತೋಷದಿಂದ ಜೀವನ ನಡೆಸಿದರು. ರಮ್ಯಾ ತನ್ನ ಶ್ರೀಮಂತಿಕೆಯನ್ನು ಬಡವರಿಗಾಗಿ ಬಳಸಿದಳು. ಪರಶುರಾಮ್ ಕೂಡ ಊರಿನ ಅಭಿವೃದ್ಧಿಗೆ ಶ್ರಮಿಸಿದ. ಹೀಗೆ ಶ್ರೀಮಂತಿಕೆಯ ಮದದಲ್ಲಿದ್ದ ರಮ್ಯಾ ಬಡ ಹುಡುಗನ ಪ್ರೀತಿಯಿಂದ ಬದಲಾದಳು. ಅವರಿಬ್ಬರ ಪ್ರೀತಿ ಊರಿಗೆ ಮಾದರಿಯಾಯಿತು. ಈ ಕತೆ ಕೇವಲ ಕಾಲ್ಪನಿಕ. ಇದು ಯಾರನ್ನೂ ನೋಯಿಸುವ ಉದ್ದೇಶ ಹೊಂದಿಲ್ಲ. ಮನರಂಜನೆಗಾಗಿ ಮಾತ್ರ ಈ ಕಥೆಯನ್ನು ರಚಿಸಲಾಗಿದೆ. ಯಾವುದೇ ತಪ್ಪು ಸಂದೇಶ ರವಾನಿಸುವ ಉದ್ದೇಶ ನಮಗಿಲ್ಲ. ಇದಿಷ್ಟು ಇವತ್ತಿನ ಕತೆ. ನಿಮಗೆ ಈ ಕತೆ ಇಷ್ಟ ಆಯ್ತಾ? ಹಾಗಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಮೌನ ಮಂಜರಿಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯಲ್ಲಿ ಸಿಗೋಣ. ಧನ್ಯವಾದಗಳು.